ಬಿಡ್ಬಿಡ್ರಿ ಈ ಪಾರ್ಟಿ 91ನೇ ಇಸ್ವಿನಿಕ ನಾವು ಕಾಂಗ್ರೆಸ್ ನಲ್ಲಿ ಇದ್ರೆ ಇನ್ನ ಕಾಂಗ್ರೆಸ್ ಸಹವಾಸನೆ ಬೇಡ ನಮ್ಕ ಇನ್ನ ಕಾಂಗ್ರೆಸ್ ಸಹವಾಸನೆ ಬೇಡ ನಮ್ಕ ನೀವು ಜನಪ್ರತಿನಿಧಿ ಆಗಿ ಇಲ್ಲಿಂದ ವೋಟ್ ಮಾಡ್ಕೊಂಡು ಹೋಗಿ ಒಬ್ಬ MLA ಆಗಿ ನಮ್ ಕಷ್ಟನ ಕೃಷಿಯನ್ನ ನೋಡ್ಬಾರ್ದು ಅಂತ ಹೇಳಿದ್ರೆ ನಂಗೆ ಈಗ ಟೈಮ್ ಇಲ್ಲ ನೆಕ್ಸ್ಟ್ ಬರ್ತೀನಿ ಸೆಷನ್ ನಲ್ಲಿ ನಕ ಇಮಿಡಿಯೇಟ್ ಆಗಿ ಕೆಲಸ ಇದೆ ಅಂತ ಹೇಳಿ ಹೊಂಟೋದ್ರೆ ಬೇಡ. ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿರೋರು ಅವರು ಕೂಡ ಬಂದಿಲ್ಲ. ತಾಲೂಕ್ ಪಂಚಾಯತಿ ಮೆಂಬರ್ ಆಗಿರೋರು ಅವರು ಬಂದಿಲ್ಲ. ಬರೀ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಂದಿಲ್ಲ. ಈಗ ಮನೆ ಗ್ರಾಮ ಪಂಚಾಯತಿ ಮೆಂಬರು ಈ ಗ್ರಾಮ ಪಂಚಾಯತಿ ಸದಸ್ಯರು ಅವ್ರಿಗೂ ಇಷ್ಟವಿಲ್ಲ. ಈ ರೈತರು ಹೆಂಗ್ ಉದ್ಧಾರಕ್ಕೆ ಆಗ್ಬೇಕು? ಈ ರೈತರು ಹೆಂಗ್ ಉದ್ಧಾರಕ್ಕೆ ಆಗ್ಬೇಕು? ರೈತರಿಂದ ತಾನೇ ದೇಶ. ಯಾಕೆ ಬರ್ಬಾರ್ದು ಇವರೆಲ್ಲನು? ಓಟ್ಗೆ ಮಾತ್ರ 500 300 ಕೊಟ್ಟು ಬಿಸಾಕ್ತಾರಲ್ಲ, ತಗೊಂಡು ಯಾಕೆ ಓಟ್ ಹಾಕ್ತಿದ್ರಿ ನೀವೆಲ್ಲನು? ಅಲ್ಲಿಗೆ ದುಡ್ಡು ಕೊಟ್ರೆ ಓಟ್ ಬರ್ತದ ಅನ್ನೋ ಧೈರ್ಯ ಇವ್ರಕ. ಬಿಡ್ಬಿಡ್ರಿ ಈ ಪಾರ್ಟಿ 91ನೇ ಇಸ್ವಿನಿಕ ನಾವು ಕಾಂಗ್ರೆಸ್ ನಲ್ಲಿ ಇದ್ರೆ ಇನ್ನ ಕಾಂಗ್ರೆಸ್ ಸಹವಾಸನೆ ಬೇಡ ನಮ್ಕ. ಕೃಷಿಯರು ಉಳಿಸಿಕೊಟ್ರೆ, ಕೃಷಿಯನ್ನ ತೊಲಗಿಸಿದ್ರೆ ನಾವು ನಿಮ್ ಪರವಾಗಿರ್ತೀರಿ, ಸರ್ಕಾರ ಪರವಾಗಿರ್ತೀರಿ, ರೈತರು ನೆಮ್ಮದಿ ಆಗಿರ್ತೀರಿ, ಜೀವನನು ಚೆನ್ನಾಗಿರ್ತದೆ. ಇಲ್ಲ ಅಂದ್ರೆ ನಮ್ಗೆ ಯಾಕೆ ಬೇಕು ಈ ಸರ್ಕಾರ? ಯಾಕೆ ಬೇಕು ಈ ಜನಪ್ರತಿನಿಧಿಗಳು? ಯಾಕೆ ಬೇಕಾಗಿದೆ? ನಮ್ಮ ಹೋರಾಟ ನಮ್ದು. ನಮ್ಗೆ ಅನುಕೂಲ ಆಗಂತ ನಾವು ಬದುಕಕ್ಕೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ. ನಮ್ಗೆ ಸಿಕ್ಕೋದು ಇಲ್ಲಿ 1.5 ಇಂಚ್ ನೀರು, 2000 ಅಡಿದಲ್ಲಿ ಬೋರ್ವೆಲ್. ನಾವು ಕಷ್ಟಪಟ್ಟು ದುಡ್ದು ಟೊಮೆಟೊ ಬೆಳಿತೀರಿ, ರೇಟ್ ಇಲ್ಲ. ತರಕಾರಿ ಬೆಳಿತೀರಿ, ರೇಟ್ ಇಲ್ಲ. ನೀವು ಬಿಲ್ಡರ್ಸ್ ಮಾಡ್ಕೊಂಡು ಜಮೀನು ಲೂಟಿಗೆ ಮಾಡ್ಕೊಂಡು ನೀವು 4 ಎಕರೆ ಜಮೀನ್ ಇಲ್ಲಿ ಸಂಪಾದನೆ ಮಾಡಿಬಿಟ್ಟು 60 ಎಕರೆ ಗೋಮಾಳ ಜಮೀನ್ ಹಾಕೊಂಡು ಹೋಗಿದ್ರೆ ನಾವು ಜೂಗ್ಲಿ ಎಲ್ಲಿ ಹೋಗಿ ಮೇಯಿಸ್ಬೇಕು? ಎಲ್ಲಿ ಹೋಗಿ ಮೇಯಿಸ್ಬೇಕು? ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಗಮನ ಇದೆಯಾ? ಇವತ್ತಿನ ದಿನದಲ್ಲಿ ನೀವ್ ಏನ್ ಮಾಡ್ತಾ ಇದ್ರಿ? ನೀವು ಅನ್ನ ಮೊಸರು ಮಜ್ಜಿಗೆ ತುಪ್ಪ ತಿಂತೀರಿ. ನಾವೇನ್ ತಿಂತೀರಿ? ಗೊಜ್ಜು ಹಿಟ್ಟು ರಾಗಿ ಮುದ್ದೆ ತಿಂತಾ ಇದ್ರಿ. ಇದ್ರ ಬಗ್ಗೆ ಗಮನ ತಗೊಂಡಿದ್ರಿ ನೀವು? ನಿಮ್ಗೆ ಓಟ್ ಬೇಕು. ಅವನೇನಾದ್ರು ಜಾಸ್ತಿ ಕೇಳಿದ ಅವ್ನ ನಮ್ಮ ಪಾರ್ಟಿ ಅವನಲ್ಲ, ವಿರೋಧ ಪಾರ್ಟಿ ಅವನು ಹೇಳ್ಬಿಡ್ತಾರ. ಅವನದ್ದು ದೂರ ತಗೊಳಕ್ ತಿಳಿಬಿಡ್ತಾರ. ಅವ್ನು 30 ವರ್ಷಕ್ಕೆ ಅದೇ ಪಾರ್ಟಿಗೆ ಬಂದು ನ್ಯಾಯ ಕೇಳಿದ್ರೆ ಅವ್ನು ದೂರ ತಗೊಳಕ್ ಹೇಳ್ಬಿಡ್ತಾರ. ಇದ ನಿಮ್ಮ ನ್ಯಾಯ? ನ್ಯಾಯ ಒದಗಿಸಿ ಬರ್ರಿ, ನಮ್ ಜೊತೆಲಿ ಕುತ್ಕೊಳ್ರಿ. ನ್ಯಾಯ ಯಾವುದು, ಅನ್ಯಾಯ ಯಾವುದು ಗಮನಕ್ಕೆ ತಕೊಂಬರ್ರಿ. ನಮ್ಗ ನ್ಯಾಯ ಉಳಿಸ್ಕೊಡ್ರಿ. ಕೃಷಿಯರ್ ಇಲ್ಲಿ ತೊಲಗಿಸಿ. ಇದೇ ಬೆಟ್ಟ ಅಲ್ಲಿ ಮುದ್ರಾಯಿ ದೇವಸ್ಥಾನ, ಇಲ್ಲಿಂಕ ನಕಾಸಲ್ಲಿ ರಸ್ತೆ ಇದೆ ದೇವಸ್ಥಾನಕ್ಕ. ಆ ದೇವಸ್ಥಾನ ಬಂದ್ ಮಾಡಿದ್ರಿ. ಇಲ್ಲಿಂಕ ಜೂಗ್ಲು ಹೋಗಿ ಹೆಂಗ್ ಮೇಯ್ಬೇಕು, ದನಕರಲ್ಲಿ ಹೆಂಗ್ ಮೇಯಿಸ್ಬೇಕು. ಪಕ್ಕದಲ್ಲಿ ನಮ್ದು ಜಮೀನ್ ಇದೆ. ಆ ಜಮೀನಲ್ಲಿ ಧೂಳು ಬಂದ್ ಕುತ್ಕೊತದ. ನಾವ್ ಹೆಂಗೆ ಬೆಳಿಬೇಕು? ನಿಮ್ಗ ಸ್ಟಾಂಪ್ ಪೇಪರ್ ಸೀಲು ಸೈನ್ ಒತ್ಕೊಬೇಕು. ಆಗಲ್ಲ ಫೋನ್ ಮಾಡ್ತೀರಿ. ಲಾಸ್ಟ್ ಹೋಗೋವಾಗ DC ಅವ್ರು ಏನ್ ಮಾಡ್ತಾರ? ಸೀಲು ಸೈನ್ ಹಾಕ್ಬಿಟ್ಟು ಹೊರಟೋತಾರ. ಕೇಳಿದ್ರೆ ಅವ್ರು ಹಾಕ್ಬಿಟ್ಟು ಹೊರಟೋದ್ರಪ್ಪ, ನಾವೇನ್ ಮಾಡೋಣ ಅಂತೀರಿ ನೆಕ್ಸ್ಟ್ ಬಂದವರು. ನಮ್ಮ ಗತಿ ಹೆಂಗೆ ಸ್ವಾಮಿ? ದಯಮಾಡಿ ಈ ರೈತರ ಬಗ್ಗೆ ಗಮನ ಕೊಡ್ರ. ಇಲ್ಲಾಂದ್ರೆ ನಮ್ಮನ್ನು ತಗೊಂಡಾಗ ಮುಚ್ಕೊಂಡ್ಬಿಡ್ರೆ, ಕೃಷಿಯರ್ದಾಗ ಹಾಕ್ಬಿಟ್ಟ ತೋಡ್ಬಿಟ್ಟ ಮುಚ್ಕೊಂಡ್ಬಿಡ್ರೆ ನಮ್ ಕಾಲಿಗೂ ಸಮಾಧಾನ.